ವಾಚ ಮನಸ ಶ್ರದ್ಧೆಯಿಂದ ಆತನ ಪೂಜೆಯನ್ನು ಮಾಡಿ ತನ್ನ ಸತಿ ಧರ್ಮವನ್ನು ಪಾವನಗೊಳಿಸಬೇಕು ಸ್ವಾಮಿ. ಅವರ ಮನೆಯ ವಿಷಯ ಆಗಲ್ಲ ಸ್ವಾಮಿ. ಅಕ್ಕಂದಿರು ತಂಗಿಯಂದಿರು ಎಲ್ಲರೊಂದಿಗೆ ಕುಳಿತು ಒಂದಿಷ್ಟು ಅನ್ನವನ್ನು ತಿನ್ನಬೇಕು ಅಂತ ಆಗಿದ್ರೆ. ದಾಕ್ಷಾಯಿಣಿ, ನಿನ್ನ ಬುದ್ಧಿ ಪೂರ್ತಿ ಕೆಟ್ಟು ಹೋಯ್ತು ನೋಡು. ಇಲ್ಲ ಸ್ವಾಮಿ, ಹೇಳಿದ್ದನ್ನೇ ಹೇಳ್ತಾ ಇದ್ದಿ. ನಾನು ಹೋಗಬೇಡ ಅಂತ ಹೇಳಿದ್ರೆ ನೀನು ನಾನು ಹೋಗ್ಬೇಕು. ಯಾಕೆ ಈ ರೀತಿಯ ಉದಾಸೀನ ನಿಮಗೆ? ನನಗೆ ಹೋಗ್ಲೇಬೇಕು, ನನಗೆ ಹೋಗ್ಲೇಬೇಕು ಸ್ವಾಮಿ. ಮಾತಾಡದಿರುವುದಾಗೆಂದಳು ಕಾತರದಿಂದ ಎದ್ದು ನಡೆವಳು. ನಾನು ಹೋಗ್ಬೇಕು, ಹೋಗ್ಲೇಬೇಕು. ಕಾತರದಿಂದ ಎದ್ದು ನಡೆವಳು, ಕಾತರದಿಂದೆದ್ದು ನಡೆವಳು. ಜಗನ್ಮಾಯಿ ತಿರುಗಿ ನಿಂತಿಸುವಳು. ಜಗನ್ಮಾಯಿ ತಿರುಗಿ ನಿಂತಿಸುವಳು. ಮಾತಾಡದಿರುವುದು ಯಾಕೆ? ಮಾತಾಡದಿರುವುದು ಯಾಕೆ? ತಾನೆ ಮಾತಾಡುತ್ತಿರಗಿ ಕೊಡುವಳು. ಕಾತರದಿಂದ ಗೆದ್ದು ನಡೆವಳು. ಕಾತರದಿಂದ ನಡೆವಳು. ಜಗನ್ಮಾಯಿ ಜಗನ್ಮಾಯಿ ಮಿಂತಿರುಗಿ ನಿಂತಿಸುವಳು. ನಿಲ್ಲದು ಮನವನ್ನೇ ಹೋಗದೆ ನಿಲ್ಲದು ಮನವು. ಹೌದು, ಎಷ್ಟು ಕಾಡಿದ್ರು ಎಷ್ಟು ಬೇಡಿದ್ರು ನನ್ನವರಿಗೆ ನನ್ನ ಮೇಲೆ ಕನಿಕಾರವಿಲ್ಲ. ಕಣ್ಣೀರಿಯಿಂದ ಪಾದವನ್ನು ತೊಳೆದೆ, ಏನು ಸುದ್ದಿಲ್ಲ, ಮಾತಿಲ್ಲ, ಏನಿಲ್ಲ. ಎಷ್ಟು ಬೇಡಿದ್ರು ಒಂದು ಉತ್ತರವನ್ನು ಕೊಡುವುದಕ್ಕೆ ಅವರಿಂದ ಸಾಧ್ಯವಾಗದೆ ಹೋಯಿತೆ. ಹಾಗಂತ ನಾನು ಹೋಗ್ಬೇಕು, ನಾನು ತವರ ಮನೆಗೆ ಹೋಗ್ಬೇಕು. ಹೋಗ್ತೇನಂತ ಹೆಜ್ಜೆಯನ್ನು ಮುಂದಿಟ್ರೆ ಮನಸ್ಸು ಹಿಂದೆ ಸೆಳೆತಾ ಉಂಟು. ಯಾಕೆ ಹೀಗೆ? ಹೌದು, ಸತಿಯಾದಂತಹ ಈ ದಾಕ್ಷಾಯಿಣಿ ಪತಿಯ ಮಾತನ್ನು ಮೀರಿ ನಡೆಯುತ್ತಿದ್ದಾಳೆ. ಹಾಗಿದ್ದರೆ ಈ ಲೋಕದ ಜನರು ಸತಿ ದಾಕ್ಷಾಯಿಣಿ ನಡೆಯುವಂತಹ ದಾರಿ ಕೆಟ್ಟ ದಾರಿ ಎನ್ನುವಂತಹ ಅಪವಾದ ನನ್ನ ತಲೆ ಮೇಲೆ ಬಿದ್ದಿತು. ಮಾತ್ರವಲ್ಲ, ಹೋಗ್ಲೇಬೇಕು ಅಂತ ಯೋಚಿಸಿ ಮತ್ತೂ ಮುಂದೆ ಹೋದ್ರೆ ಲೋಕಕ್ಕೆ ಜಗನ್ಮಾತೆಯಾದಂತಹ ನಾನು ಈ ರೀತಿಯಾಗಿ ಹೋಗುವುದು ಸರಿಯೇ ಇಲ್ಲ. ಏನು ಮಾಡುವುದು? ಓಹೋ, ವಿಚಾರ ಹೀಗೆ. ಈಗ ತಿಳಿಯಿತು. ನನ್ನವರಿಗೆ ನಿಜವಾಗಿಯೂ ಕೋಪ ಬಂದಿಲ್ಲ. ಕೋಪ ಬಂದಾಗೆ ನಟಿಸ್ತಾ ಇದ್ದಾರೆ ಅವರು. ಕೋಪ ಬಂದಿದೆ ಅಂತಾಗಿದ್ರೆ ಶರೀರ ಅಂಗಾಂಗವು ಅಲುಗುವುದಿಲ್ಲ. ಹಾಗಿದ್ರೆ ಇವರಿಗೆ ಕೋಪ ಬರಲಿಲ್ಲ ಅಂತಾಯ್ತು. ಏನೇ ಇರಲಿ, ನಟ ಶೇಖರನಿಗೆ ಯಾವ ರೀತಿ ನಟನೆ ಬರುತ್ತದೆಯೋ ಅದೇ ರೀತಿ ನಾನು ಒಂದು ನಟನೆಯನ್ನು ಮಾಡ್ತೇನೆ. ಸ್ವಾಮಿ, ಪ್ರಭು, ಸ್ವಾಮಿ, ಈಗ ನಾನು ದಕ್ಷಿಣ ಯಾಗಕ್ಕೆ ಹೋಗ್ತೇನೆ ಅಂತ ನಿಮ್ಗೆ ಕೋಪ ಅಲ್ವಾ? ನಾನು ಹೋಗುದಿಲ್ಲ. ನಾನು ಹೋಗುದಿಲ್ಲ ಸ್ವಾಮಿ, ಯಾಗಕ್ಕೆ ನಾನು ಹೋಗುದಿಲ್ಲ. ಯಾಗಕ್ಕೆ ನಾನು ಹೋಗುದಿಲ್ಲ. ದಾಕ್ಷಾಯಿಣಿ, ನನಗೆ ಮೊದಲೇ ಗೊತ್ತು ನನ್ನ ಮಾತನ್ನು ಮೀರಿ ನೀನು ಹೋಗುವಳು ಅಲ್ಲ ಅಂತ ಹೇಳಿ. ಪ್ರಭು, ಈಗ ನೋಡಿ ಸರಿಯಾಗಿ ಮಾತು ಬರ್ತದಂತಾಯ್ತು ನಿಮ್ಗೀಗ. ಇಷ್ಟವರೆಗೆ ಕೋಪದಲ್ಲಿ ಇದ್ದೀರಿ, ತಿರುಗಿ ತಿರುಗಿ ಊಟಕ್ಕೆ ಮನೆಗೆ ಬರುದು. ಹಾಗೆ ನೀನು ಸ್ವಾಮಿ, ಈಗ ನಾವು ಯಾಕೆ ಹೋಗ್ಬೇಕು? ದಕ್ಷಿಣ ಮನೆಗೆ ನಾವು ಯಾಕೆ ಹೋಗ್ಬೇಕು?
ಎಲ್ಲರಿಗೂ ನನ್ನ ಅಕ್ಕಂದಿರಿಗೆ ತಂಗಿಯಂದಿರಿಗೆ ಎಲ್ಲರಿಗೂ ಅಕ್ಕರೇ ಕರೆಯೋಲಿ ಕೊಟ್ಟಿದ್ದಾನೆ ಆ ದಕ್ಷ. ಈ ಕೈಲಾಸಕ್ಕೆ ಕರೆಯೋಲಿ ಇಲ್ಲ. ನೋಡು, ಮಾತನ್ನು ಮರೆತು ಬಿಡು. ಮರೆತು ಬಿಡೋಣ. ಬೇಡ ಬೇಡ ಸ್ವಾಮಿ, ಮಾತಾಡುದೇ ಬೇಡ. ಬಿಟ್ಟು ಬಿಡಿ, ಬಿಟ್ಟು ಬಿಡಿ. ಮತ್ತೆ ಏನಾದ್ರೂ ವಿಷಯ ಇದ್ರೆ ನಿಮ್ಗೆ ನೃತ್ಯ ನೋಡ್ಬೇಕಾ? ಹಾ. ನಮ್ಮವರು ನಡೀತಾರೆ ನೋಡು, ಈ ಕೈಲಾಸದ ಗಾಳಿ ನೋಡು, ಇಲ್ಲಿ ನೋಡು, ಎಂತೆಂತ ರಮ್ಯ ದೃಶ್ಯವನ್ನು ಕಂಡು ನಿನ್ನ ಮನಸ್ಸನ್ನು ಸ್ವಲ್ಪ ಆಚೆಗೆ ಪಲ್ಲಟಿಸಿಕೊಡು. ಅದನ್ನೇ ಮಾತಾಡುತ್ತಾ ಅದನ್ನೇ ಆಡಿದ್ರೆ. ಸ್ವಾಮಿ, ಮತ್ತೊಂದು ವಿಚಾರ ಸ್ವಾಮಿ. ಏನು? ನಾನು ಯೋಚನೆ ಮಾಡುದು ಸ್ವಾಮಿ, ಕಣ್ಣು ಬಿಟ್ರು ಕಣ್ಣು ಮುಚ್ಚಿದ್ರು ಒಂದೇ ಕಾಣುವುದು ಆ ಬ್ರಾಹ್ಮಣರು ಹೋದಂತಹ ದಾರಿ ಸ್ವಾಮಿ. ಪ್ರಾಚೀನ ಬರಿಯನ್ನೇ ಕಾಣ್ತಾ ಇದ್ಯಲ್ವೋ? ಹೌದು ದಾಕ್ಷಾಯಿಣಿ. ಸ್ವಾಮಿ. ಹೋಗಬಾರದು ಪ್ರಭು, ಹೋಗಬಾರದು ಪ್ರಭು, ಹೋಗಬಾರದು. ಸ್ವಾಮಿ. ಏನು, ನನ್ನವರು ನನ್ನನ್ನು ದೂಡಿಯೇ ಬಿಟ್ರ? ಹಾಗಿದ್ರೆ ಈಗ ಇವರಿಗೂ ನಿಜವಾಗಿಯೂ ನನ್ನ ಮೇಲೆ ಕೋಪ ಬಂತು ಅಂತ ಆಯಿತು. ಇಷ್ಟರವರೆಗೆ ಈ ದಾಕ್ಷಾಯಿಣಿಯ ಮೇಗೆ ಕೈ ಹಾಕಿದವರು ಪ್ರಭು ಪರಮೇಶ್ವರ ಸ್ವಾಮಿ ಅಲ್ಲ. ಹಾಗಾದ್ರೆ ಇಂದು ಇವರಿಗೆ ನಿಜವಾಗಿಯೂ ಕೋಪ ಬಂದಿದೆ, ನಿಜವಾಗಿಯೂ ಕೋಪ ಬಂದಿದೆ. ಸ್ವಾಮಿ, ಕೈ ಎತ್ತಿ ಆಶೀರ್ವಾದವನ್ನು ಕೊಟ್ಟು ಕಳಿಸಿದ್ದಿರಿ ಅಂತಾದರೆ ಸಂತೋಷದಿಂದ ದಕ್ಷಿಣ ಮನೆಗೆ ನಾನು ಹೋಗ್ತಾ ಇದ್ದೆ ಯಾಗಕ್ಕೆ. ಮಾತಿಲ್ಲ, ಏನಿಲ್ಲ. ಈ ದಾಕ್ಷಾಯಿಣಿಯನ್ನು ಆಶೀರ್ವದಿಸಿ ಕಳುಹಿಸಲಾರಿಯ ತಂದೆ. ಸ್ವಾಮಿ, ಆಗ್ಲಿ, ತಂದೆಯಲ್ಲಿ ತಾಯಿಯನ್ನು, ಅಕ್ಕ ತಂಗಿ ಬಾಂಧವರನ್ನು ನೋಡಬೇಕೆನ್ನುವಂತಹ ಆಸೆ ಅತಿಯಾಗ್ತಾ ಉಂಟು. ಅದಕ್ಕಾಗಿ ನಾನು ಹೋಗ್ಲೇಬೇಕು. ಹೋಗ್ತೇನೆ, ಹೋಗಿಯೇ ಹೋಗ್ತೇನೆ ಪ್ರಭು. ಆದ್ರೆ ಈ ನಿಮ್ಮ ದಾಕ್ಷಾಯಿಣಿ ಇನ್ನೊಂದು ಸಲ ಈ ಕೈಲಾಸಕ್ಕೆ ಬರ್ತಾಳೆ ಎನ್ನುವಂತಹ ಆಸೆ ನನ್ಗಿಲ್ಲ ಸ್ವಾಮಿ, ನನ್ಗಿಲ್ಲ. ಹಾಗಂತ ನಿಮ್ಮ ಈ ಪಾದದ ಧೂಳನ್ನು ನನ್ನ ಅಂಗಾಂಗಕ್ಕೆ ಹಚ್ಚಿಕೊಂಡಿದ್ದೇನೆ. ಇದೇ ನನಗೆ ರಕ್ಷಾ ಕವಚ ಎಂದು ಬಂದು ಬಜ್ಜಪ್ಪ ನಿಲಯವನು ಪೊಲವತ್ತರಂಗನಿ ನನ್ನವರ ಮಾತಿಲ್ಲ, ಏನಿಲ್ಲ. ಹಾಗಂತ ನನ್ನ ಮನಸ್ಸು ಇಲ್ಲಿ ನಿಲ್ಲ. ನನ್ನ ಅಪ್ಪನ ಮನೆಯಲ್ಲಿ ಯಾಗ, ಅಕ್ಕ ತಂಗಿ ತಂದೆ ತಾಯಿ ಬಂಧು ಬಳಗ ನೋಡ್ಬೇಕು, ಅವರನ್ನು ನೋಡ್ಬೇಕು. ಹೌದು ಹೌದು ಸ್ವಾಮಿ, ನಾನು ಹೋಗ್ತೇನೆ ಸ್ವಾಮಿ. ಒಮ್ಮೆ ಒಮ್ಮೆ ನನಗೆ ಆಶೀರ್ವಾದ ಕೊಡಿ ಸ್ವಾಮಿ. ನೀವು ಆಶೀರ್ವಾದವನ್ನು ಕೊಟ್ಟಿರಿ ಅಂತ ಆದರೆ ಸಂತೋಷದಿಂದ ನಾನು ನನ್ನ ಅಪ್ಪನ ಮನೆಗೆ ಹೋಗ್ತೇನೆ. ಒಂದು ವೇಳೆ ನೀವು ಆಶೀರ್ವಾದವನ್ನು ಕೊಡದಿದ್ದರೆ ನಿರಾಭರಣೆಯಾಗಿ ಆಭರಣ ಶೂನ್ಯಳಾಗಿ ನಾನು ಹೋಗಬೇಕಾದಿತ್ತು. ಪ್ರಭು, ಒಮ್ಮೆ ಆಶೀರ್ವಾದ ಕೊಡಿ ಪ್ರಭು, ಒಮ್ಮೆ ಆಶೀರ್ವಾದ ಕೊಡಿ. ಮಾತಿಲ್ಲ, ಅರ್ಥವಾಯಿತು ಸ್ವಾಮಿ. ನಿಮ್ಮ ಈ ಪಾದದ ಧೂಳನ್ನು ಹಣೆಗೆ ಕುಂಕುಮದ ರೂಪದಲ್ಲಿ ಹಚ್ಚಿಕೊಂಡಿದ್ದೇನೆ. ಹೋಗ್ತೇನೆ ಸ್ವಾಮಿ, ಹೋಗ್ತೇನೆ ಸ್ವಾಮಿ, ತೆರಳ್ತೇನೆ ಸ್ವಾಮಿ, ಹೋಗ್ತೇನೆ. ದಾಕ್ಷಾಯಿಣಿ ಕರೆದರೂ ಕೇಳುವುದಿಲ್ಲ. ತಂದೆ ತಾಯಿಗಳ ಮೋಹ ಪರಾಶರಲ್ಲಿ ಮುಳುಗಿದಂತ ಇವಳು ನನ್ನ ಆಶೀರ್ವಾದವನ್ನು ಪಡೆಯದೆ ನನ್ನ ಮಾತನ್ನು ಮೀರಿ ಹೋಗಿದ್ದಾಳೆ. ಇವಳಿಗೆ ಮಾತೃಗ್ರಹವೇ ಮೃತ್ಯುಗ್ರಹವಾಗಿ ಪರಿಣಮಿಸುತ್ತದೆ ಎಂಬುದರಲ್ಲಿ ಅನುಮಾನವೇ ಇಲ್ಲ. ಹೀಗೆ ಹೋಗಿದ್ದಾಳಲ್ಲ, ಉಟ್ಟ ಬಟ್ಟೆಯಲ್ಲೇ ಹೋಗಿದ್ದಾಳಲ್ಲ. ಯಾರಲ್ಲಿ ರಂಗಿ ಬಗುಡಿ ಎಲ್ಲರೂ? ಹಾಗಿದ್ರೆ ನಮ್ಮವರಿಗೆ ಹೇಳಿದ್ದೇನೆ, ಪಲ್ಲಕ್ಕಿಯನ್ನು ತಕ್ಕೊಂಡು ಹೋಗಿ, ಬಟ್ಟೆ ಸೀರೆ ತಕ್ಕೊಂಡು ಹೋಗಿ, ಸಂಭ್ರಮದಿಂದ ಕರ್ಕೊಂಡು ಹೋಗಿ ಅಂತೇಳಿ. ದೇವರ ಪೂಜೆ ನಡೆಯಲಿದೆ. ಎಲ್ಲ ಸಭಿಕರು ಪೂಜೆಯ ನಂತರ ಪ್ರಸಂಗವನ್ನು ಮುಂದುವರಿಸುತ್ತಿದ್ದೇವೆ.